ಪುರುಷೋತ್ತಮ ಪುರುಷೋತ್ತಮ. ಏನಾಯ್ತು? ಏನೂ ಆಗ್ಲಿಲ್ಲ. ಏನೂ ಆಗ್ಲಿಲ್ಲ ಅಂದ್ರೆ ಗುಂಡಿ ಹಾಕ್ಲಿಲ್ವಾ? ಹಾಕ್ತೆ. ನನ್ನ ಕೂದಲು ಅವ್ರಿಗೆ ತಾಕಿ ತಾಕಿ ಮುಲ್ಮುಲ ಅನ್ಸ್ತೇನೋ, ಜೋರಾಗಿ ಸೀನ್ ಬಿಟ್ರು. ಸಾರಿ ಮೇಡಮ್. ಮುಂದೆ ಏನಾಯ್ತು ಹೇಳೋ. ಆಮೇಲೆ ಇನ್ನೇನು, ಒಂದು ಥ್ಯಾಂಕ್ಸ್ ಹೇಳಬಾರ್ದ ಅಂತ ಕೇಳಿದ್ದಕ್ಕೆ ಮುಖ ಗಂಟು ಹಾಕ್ಕೊಂಡು ಥ್ಯಾಂಕ್ಸ್ ಹೇಳಿ ಹೊರಟು ಹೋದ್ರು. ನಿನಗೆ ನಗು, ನನಗೆ ನಿರಾಸೆ. ನಿರಾಶೆ ಯಾಕೆ? ಏನು ಯಜಮಾನ್ರು ಆಫೀಸ್ಗೆ ಹೊರಟೋದ್ರಾ? ಈಗ ಹೋದ್ರು, ಶೂ ಹಾಕೊಳ್ತಾ ಇರ್ತಾರೆ. ಹೌದಾ? ಹಾಗಿದ್ರೆ ಬಿಡ್ಬೇಡ, ಈಗಲೇ ಹೋಗು. ಇನ್ನೊಂದು ಐಡಿಯಾ ಹೇಳ್ಕೊಡ್ತೀನಿ, ಅದನ್ನು ಮಾಡು. ಏನು ಹೇಳು ಬೇಗ. ಸರಿ ಬಾಯ್. ಚೆನ್ನಾಗಿದ್ದೀರಾ? ನಿಮ್ ಡ್ರೆಸ್ ಚೆನ್ನಾಗಿದೆ ಅಂದೆ. ಒಂದ್ ಮಾತು ಹೇಳ. ಹೇಳು. ನೀವು ಅತ್ತೆ ಹತ್ರ ಮಾತಾಡ್ತಾ ಇದ್ದಿದ್ದು ಕೇಳಿಸ್ತು. ಇವತ್ತು ಮೀಟಿಂಗ್ ಇದೆ ಅಂತ. ಮೀಟಿಂಗ್ ಹೋಗ್ತಾ ಇದ್ದೀರಾ? ಈ ಶರ್ಟ್ ಮೇಲೆ ಟೈ ಕಟ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. 4 ಜನರ ಮಧ್ಯೆ ಎದ್ದು ಕಂಡ್ರೆ ಗೌರವ. ನಿಮ್ಮ ಮಾತ್ಗೂ ಒಂದು ಬೆಲೆ ತೂಕ ಇರುತ್ತೆ. ಹೇಳಬೇಕು ಅನಿಸ್ತು, ಅದಕ್ಕೆ ಹೇಳಿದೆ. ಸಾರಿ. ನನಗೆ ಟೈ ಕಟ್ಟಿ ಅಭ್ಯಾಸ ಇಲ್ಲ. ಥ್ಯಾಂಕ್ಸ್. ಏನ್ ಹುಡುಕ್ತಾ ಇದ್ದೀರಾ? ಏನಿಲ್ಲ. ಏನ್ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಹೆಲ್ಪ್ ಮಾಡ್ಬೋದಲ್ವಾ? ಏನಿಲ್ಲ ಅಂತ ಹೇಳಿದ್ನಲ್ಲ. ಅಮ್ಮ, ಇಲ್ಲಿ ಟೈಗಳಿಟ್ಟಿದ್ದೆ, ಒಂದು ಕಾಣಿಸ್ತಾ ಇಲ್ಲ. ಎಲ್ಲೇ? ಅದನ್ನ ನನ್ನನ್ನೇ ಕೇಳ್ಬೋದಿತ್ತಲ್ಲ. ಟೈ ನನ್ನ ಕೈಲೇ ಇದೆ. ನಾನೇ ಕಟ್ತೀನಿ. ಬೇಡ, ನಾನೇ ಕಟ್ಕೋತೀನಿ, ಪರವಾಗಿಲ್ಲ. ಟೈ ಕಟ್ಕೊಳ್ಳಿ ಅಂತ ಹೇಳ್ದವಳೆ ನಾನು. ನಾನೇ ಕಟ್ತೀನಿ. ಈ ಕಡೆ ತಿರುಗಿ.
ಖಂಡಿತ ಬರ್ತೀನಿ. ನೀವು ಇಷ್ಟು ಹೇಳೋ ಅಗತ್ಯನೇ ಇಲ್ಲ. ಹಾಂ ಹಾಂ, ಅವ್ರನ್ನೂ ಕರ್ಕೊಂಬರ್ತೀನಿ. ಸರಿ, ಅಮ್ಮ ನಾನು ಆಮೇಲೆ ಮಾತಾಡ್ತೀನಿ. ಬಾಯ್. ಏನಪ್ಪ? ನಾನು ಆಫೀಸ್ಗೆ ಹೋಗಿ ಬರ್ತೇನೆ. ಸರಿ. ಶೇಖರ್, ಏನಮ್ಮ? ಟೈ ಚೆನ್ನಾಗಿ ಕಾಣ್ತಾ ಇದೆ. ಮೀಟಿಂಗ್ ಇದೆ ಅಂತ ಹೇಳಿದ್ಯಲ್ವಾ, ಹೋಗ್ಬಾ. ಸರಿ. ಶೇಖರ್, ಏನೋ ಇದು, ನಿನ್ಗೆ ಇಷ್ಟುದ್ದ ಕೂರ್ಲಿದೆಯೇನೋ? ಅಮ್ಮ ಅದು ಅದು ಓ, ವಿಜಯದಾ? ಸರಿ ಬಿಡು. ಅಮ್ಮ ಯಾಕೆ ನಗ್ತಾ ಇದೆಯಾ? ನಾನು ನಗ್ನಾ? ಇಲ್ವಲ್ಲ. ಇಲ್ಲ, ಈಗ ನೀನು ನಗ್ತಾ ಇದೆ, ಯಾಕೆ ಹೇಳಮ್ಮ? ಏನಿಲ್ಲ ಕಣೋ, ವಿಜಯ್ ಕೂರ್ಲು ನೋಡಿ ನಗು ಬಂತು. ಪರವಾಗಿಲ್ಲ ಬಿಡು, ಅದೆಲ್ಲ ಸಹಜ ತಾನೇ. ಅಮ್ಮ ನೀನು ತಪ್ಪು ತಿಳ್ಕೊಳ್ತಾ ಇದೀಯಾ, ಅಂಥದ್ದೇನೂ ಇಲ್ಲ. ಅಂಥದ್ದೇನು ಅಂದ್ರೆ? ಅದು ಅಮ್ಮ ಥ್ಯಾಂಕ್ ಯು ಚೈತ್ರ, ಮೇಕಪ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಪ್ಪ ದುಡ್ಡು ಕೊಡಿಪ್ಪ. ಎಷ್ಟು ಕೊಡ್ಬೇಕಮ್ಮ? 750 ಆಯ್ತು ಸರ್. ಅಪ್ಪ 1000 ಕೊಡಿಪ್ಪ, ತುಂಬಾ ಚೆನ್ನಾಗಿ ಮಾಡಿದ್ರು. ತಗೊಮ್ಮ. ಥ್ಯಾಂಕ್ ಯು ಮೇಡಮ್, ನನಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇತ್ತು. ಇಟ್ಸ್ ಓಕೆ ಚೈತ್ರ. ದೇವ್ರೆ, ಈ ಕಷ್ಟದ ಸಮಯದಲ್ಲಿ 1000 ರೂಪಾಯಿ ಸಿಕ್ಕಿದ್ದು 1 ಕೋಟಿ ಸಿಕ್ಕಾಗ್ತಿದೆ. ಇದರಲ್ಲಿ 500 ರೂಪಾಯಿನ ಈ ತಿಂಗಳ ಖರ್ಚಿಗೆ ಓಡಾಡಕ್ಕೆ ಎತ್ತಿಡ್ಕೊಂಡು ಬಿಡ್ತೀನಿ. ಇನ್ನು 500 ರೂಪಾಯಲ್ಲಿ 200 ರೂಪಾಯಿಗೆ ಕರೆನ್ಸಿ ಹಾಕಿಸ್ಕೊಳ್ತೀನಿ. 300 ರೂಪಾಯಿಗೆ ಪುರುಷಿಗೊಂದು ಹೊಸ ಜೊತೆ ಚಪ್ಪಲಿ ತೆಕ್ಕೊಡ್ತೀನಿ. ರೂಪಾಯಿ ಕರೆನ್ಸಿ ಹಾಕಿ. ಚೇಂಜ್ ಇಲ್ಲ, ಚೇಂಜ್ ಬೇಕು. 200 ರೂಪಾಯಿ ಕರೆನ್ಸಿ ಕೇಳ್ತಿರೋದು, 300 ರೂಪಾಯಿ ಚೇಂಜ್ ಇಲ್ವಾ? ಇತ್ತು ಮೇಡಮ್, ಇವಾಗೆಲ್ಲ ಕೊಟ್ಬಿಟ್ಟೆ. ಒಂದ್ ನಿಮಿಷ ಇರಿ, ಚೇಂಜ್ ತಗೊಂಡ್ ಬರ್ತೇನೆ.
ಚಪ್ಲಿಗೆ ಎಷ್ಟಾಗುತ್ತೆ? ಇದಾ ಮೇಡಮ್, ಇದು 1050 ಆಗುತ್ತೆ ಮೇಡಮ್. ಬೇಡ ಬಿಡಿ. ಇದಕ್ಕೆ ಇದು 700 ಆಗುತ್ತೆ. ಬೇಡ ಬಿಡಿ. ಈ ಚಪ್ಲಿ ನೋಡಿ. ಇದು ಮೇಡಮ್ 300 ರೂಪೀಸ್ ಆಗುತ್ತೆ ಮೇಡಮ್. ಸರಿ, ಇದೇ ಇರ್ಲಿ, ಇದನ್ನೇ ಪ್ಯಾಕ್ ಮಾಡಿ. ಇಲ್ಲಿ ನೋಡಿ, ಈ ಚಪ್ಲಿಗೆ ಎಷ್ಟಾಗುತ್ತೆ? ಇದು ನ್ಯೂ ಮಾಡಲ್, ಇದು ನಿಮಗೆ 500 ರೂಪೀಸ್ ಆಗುತ್ತೆ ಮೇಡಮ್. ಇದು ನನಗೆ ಕರೆನ್ಸಿ ಇನ್ನೊಂದ್ಸಲ ಹಾಕಿಸ್ಕೊಂಡ್ರೆ ಆಯ್ತು. ಪಾಪ ಪುರುಷಿ, ಅವನಿಗೊಂದು ಹೊಸ ಚಪ್ಪಲಿ ಕೊಡ್ಸೋಣ. ಇದೇ ಇರ್ಲಿ, ಇದನ್ನೇ ಪ್ಯಾಕ್ ಮಾಡಿ. ಮೇಡಮ್ 2 ಪ್ಯಾಕ್ ಮಾಡಲಾ? ಇದು ಬೇಡ, 500 ರೂಪಾಯಿದು ಒಂದೇ ಪ್ಯಾಕ್ ಮಾಡಿ. 500 ರೂಪಾಯಿ ತಂದ್ರೆ ಸರ್. ಇಷ್ಟು ಸಾಲಲ್ಲ ಬಾವಾಜಿ, ಒಂದು ಡಜನ್ ತರಿಸಿ. ಜಪಮಾಲೆ ಅದು 1 ಡಜನ್ ತರಿಸ್ಬಿಡಿ. ವಿಭೂತಿ ಅದು 1 ಕೆಜಿ ತರಿಸ್ಬಿಡಿ ಬಾವಾಜಿ. ಬಣ್ಣದ ಬಟ್ಟೆಗಳನ್ನೆಲ್ಲ ಗಂಟು ಕಟ್ಟಿ ಬಡವ್ರಿಗೆ ದಾನ ಕೊಟ್ಬಿಡಿ. ಆಮೇಲೆ ಜಪ ತಪ ಉಪವಾಸ ಅನ್ಕೊಂಡು ಇದ್ಬಿಡ್ತೀನಿ. ಹಾಗೆ ಮೇಲ್ಗಡೆ ಒಂದು ಫ್ಲೋರ್ ಕಟ್ಸೋದಕ್ಕೆ ಏರ್ಪಾಡು ಮಾಡಿ, ಧ್ಯಾನ ಮಾಡೋದಕ್ಕೆ. ಏನ್ ನಡೀತಿದೆ ಇಲ್ಲಿ? ಬಾವಾಜಿ ತಗೊಳ್ಳೋ, ಬರ್ತೀನಿ ಪರ್ತ ನಾನು. ಏನಾಗಿದೆಯೋ ನಿನಗೆ? ಸನ್ಯಾಸ, ಕಾವಿ, ಜಪಮಾಲೆ, ಉಪವಾಸ ಏನ್ ನಡೀತಿದೆ? ಜೀವನದಲ್ಲಿ ಮದುವೆ ಆಗೋಣ ಅಂತ ಮೊದಲನೇ ಸಲ ಆಸೆ ಪಟ್ಟೆ, ಆದ್ರೆ ನೀನು ಒಪ್ಕೊಳ್ಳಿಲ್ವಲ್ಲ. ಅದಕ್ಕೆ ಬ್ರಹ್ಮಚರ್ಯ ಸಾಕಾಗಿದೆ, ಸನ್ಯಾಸ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹಿಮಾಲಯದಲ್ಲಿ ಒಬ್ರು ಬಾಬಾ. ನಿಲ್ಸು. ಹೀಗೆಲ್ಲ ಮಾತಾಡಿ ನನ್ನನ್ನು ಹೆದರ್ಸ್ಬೇಕು ಅಂತ ನೋಡ್ತಿದ್ಯಾ? ನಿಮ್ಮಪ್ಪ ನೋಡಿದ್ರೆ ಇದ್ಯಾವುದು ತಲೆಗೆ ಹಚ್ಕೊಳ್ಳಲ್ಲ. ನನ್ ದುಃಖ ಹೇಳ್ಕೊಳಕ್ಕೆ ಇರೋದು ನೀನೊಬ್ಬ. ನೀನು ಹೀಗೆ ಹೊಟ್ಟೆ ಉರಿಸ್ತಾ ಇದೀಯ. ನೀನು ಹೊಟ್ಟೆ ಉರಿ ತಣ್ಣಗಾಗ್ಲಿ, ನೀನ್ ಚೆನ್ನಾಗಿರ್ಲಿ, ನಿನ್ ತಲೆನೋವು ಕಮ್ಮಿ ಆಗ್ಲಿ ಅಂತಾನೆ ಈ ಮನೆಗೆ ಸೊಸೆ ತರೋಣ ಅಂತ ಅನ್ಕೊಂಡೆ. ನಾನು ಚೈತ್ರ ಬೇಡ ಅಂದೆ, ಸೊಸೆ ಬೇಡ ಅನ್ಲಿಲ್ಲ. ತುಂಬಾ ಒಳ್ಳೆ ಹುಡುಗಿನಮ್ಮ ಅವಳು, ಇಲ್ಲಾಂದ್ರೆ ನಾನು ಒಪ್ಕೋತಾ ಇದ್ದ. ಅಲ್ಲ, ಅವಳು ನನ್ನನ್ನೇ ದೇವರು ಅಂತ ಆರಾಧಿಸ್ತಾ ಇದ್ದಾಳೆ. ಇವಾಗ ಮುಂಚೆನೆ ಇಷ್ಟೊಂದು ಶ್ರದ್ಧೆ, ಇನ್ನು ಮದುವೆ ಆದ್ಮೇಲೆ ಅಮ್ಮ ನಾನು ಜೀವನದಲ್ಲಿ ಏನೇ ಬೇಕು ಅಂದ್ರೂ ಪಡ್ಕೊಂಡಿದ್ದೀನಿ. ಯಾರ ಪರ್ಮಿಷನ್ಗೂ ವೇಟ್ ಮಾಡಿಲ್ಲ. ಆದ್ರೆ ಈ ವಿಷಯದಲ್ಲಿ ನೀನು ಅನುಮತಿನ ಕೇಳ್ತಾ ಇದ್ದೀನಿ. ನೀನು ಒಪ್ಕೋತಾ ಇಲ್ಲ. ಪರವಾಗಿಲ್ಲ ಬಿಡು. ಬೇರೆ ಹುಡುಗಿನ ನಾನು ಹುಡುಕ್ತೀನಿ ಕಣೋ, ನೀನು ಹೂ ಅನ್ನು ಸಾಕು. ಅಮ್ಮ, ಹುಲಿ ಒಂದ್ ಬೇಟೆ ಗುರಿ ಇಟ್ರೆ ಅದು ಎಷ್ಟೇ ದೂರ ಹೋದ್ರೂ ಅದ್ರ ಬೆನ್ನು ಹತ್ತಿ ಅದನ್ನ ಅಟ್ಟಿಸ್ಕೊಂಡು ಹೋಗುತ್ತೆ. ಹತ್ರದಲ್ಲಿ ಬೇರೆ ಏನೋ ಸಿಕ್ತು ಅಂತ ಮನ್ಸು ಬದಲಾಯಿಸಲ್ಲ. ಹುಲಿನ ಎತ್ತಿದ್ಯಮ್ಮ ನೀನು, ನರಿ ಮದುವೆ ಮಾಡ್ತೀಯ. ಬದಲಾವಣೆಗಳು ಬೇಡ ಬಿಡಮ್ಮ.
ನಾನು ನಿರ್ಧಾರ ಮಾಡಿದ್ದಾಗಿದೆ. ಪ್ರಾಣಾಯಾಮ ಮಾಡಬೇಕು. ಇದೇ ನಿನ್ ಕೊನೆ ತೀರ್ಮಾನನಾ? ಒಂದೇ ಮಾತು, ಸರಿ, ನಾನೇ ಸೋಲ್ತೀನಿ. ಕರ್ಕೊಂಡ್ ಬಾ. ಇಲ್ಲ ಬಿಡಮ್ಮ, ಅಮ್ಮನ್ ಸೋಲ್ಸೋ ಮಗ ಅಲ್ಲಮ್ಮ ನಾನು. ಆದ್ರೆ ಏನ್ ಮಾಡ್ಲಿ, ಸೋಲು ಅನ್ನೋದು ನನಗೆ ಜೀರ್ಣ ಆಗಲ್ಲ. ಅದಕ್ಕೆ ನನಗೆ ಸನ್ಯಾಸತ್ವ ಕಾಯ್ತಾ ಇದೆ ಬಿಡು. ಒಪ್ಕೊಂಡಿದ್ದೀನಲ್ಲ. ಇದು ಒಪ್ಪಿಗೆ ಅಲ್ಲಮ್ಮ, ರಾಜಿ, ಕಾಂಪ್ರಮೈಸ್. ರಾಜಿ ಅಲ್ಲ ಕಣೋ, ಮನ್ಸಾರೆ ಒಪ್ಕೊಂಡಿದ್ದೀನಿ. ನೋಡು, ಜೊತೆಲಿ ಇರ್ಬೇಕಾದವರು, ಬದುಕಬೇಕಾದವರು ನೀವು. ನನ್ನ ಕಾಳಜಿ ನೀನ್ ಚೆನ್ನಾಗಿರ್ಬೇಕು ಅಂತ. ನಿನಗೆ ಚೈತ್ರ ಜೊತೆ ಸಂತೋಷ ಸಿಗೋದಾದ್ರೆ ಒಪ್ಕೊಂಡು ಮದುವೆ ಮಾಡ್ಕೊಡ್ತೀನಿ. ಕರ್ಕೊಂಡ್ ಬಾ. ಹೇ, ಮೊದ್ಲ ಕಾವಿ ಬಟ್ಟೆನ ವಾಪಸ್ ಕೊಟ್ಬಿಡ. ಸರಿ ಬಾಸ್. ಯಾವ ಭಾಷೆಲ್ಲಪ್ಪ ನಿನ್ಗೆ ಹೇಳಿದ್ದು? ಸಾರಿ ಬಾಸ್. ಅಮ್ಮ, ನನಗೆ ಈ ಪ್ರೀತಿ, ಪ್ರೇಮ ಇದೆಲ್ಲ ಅಷ್ಟೊಂದು ಗೊತ್ತಿಲ್ಲಮ್ಮ. ಅದ್ರಲ್ಲಿ ನಾನು ದಡ್ಡಾನೆ. ಆದ್ರೆ ಪ್ರೀತಿಲಿದ್ದಾಗ ಮನಸ್ಸು ಮೃದು ಆಗತ್ತಂತೆ. ಅದನ್ನ ನಾನು ಈಗ ಅನುಭವಿಸ್ತಾ ಇದ್ದೀನಿ. ಚೈತ್ರನ್ ಮದುವೆ ಮಾಡ್ಕೊಡೋದಕ್ಕೆ ಒಪ್ಕೊಂಡಲ್ಲಮ್ಮ, ತುಂಬಾ ಥ್ಯಾಂಕ್ಸ್. ಅವಳನ್ನ ಇವತ್ತಿಗೆ ಕರ್ಕೊಂಡ್ ಬಂದ್ಬಿಡ್ಬೋದಾಗಿತ್ತು. ಆದ್ರೆ ಅವಳಿಲ್ಲಿ ಬಂದ್ರೆ ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಕರೆಕ್ಟ್ ಆಗಿರ್ಬೇಕಲ್ವಾ. ಅವಳು ಉಳ್ಕೊಳ್ಳೋ ರೂಮ್ನ ಸಿಂಗಾರ ಮಾಡಿ ತೋರಣ ಕಟ್ಟೋದಕ್ಕೆ ಹೇಳ್ತೀನಿ. ಅವಳನ್ನ ನಾಳೆ ಕರ್ಕೊಂಡ್ ಬರ್ತೀನಿ. ಮದ್ವೆ ಆದ್ಮೇಲೆ ಅಲ್ವೇನ ಕರ್ಕೊಂಡ್ ಬರೋದು? ನಾನು ಏನೇ ಮಾಡಿದ್ರು ಉಲ್ಟಾ ಅಲ್ವಮ್ಮ. ಎಲ್ರ ತರ ನಾನಲ್ಲ. ಅವಳನ್ನ ಮೊದಲು ಮನೆಗೆ ಕರ್ಕೊಂಡ್ ಬರ್ತೀನಿ, ಆಮೇಲೆ ಮದುವೆ. ಏನು ವಿಷಯ? ಮುಖದಲ್ಲಿ ಇಷ್ಟೊಂದು ಖುಷಿ ಇದೆ. ಇದೊಳ್ಳೆ ಚೆನ್ನಾಗಾಯ್ತಪ್ಪ. ಕಣ್ಣೀರು ಹಾಕಕ್ ಕಾರಣ ಕೊಡ್ಬೇಕು, ಖುಷಿ ಪಡಕ್ಕೂ ಕಾರಣ ಕೊಡ್ಬೇಕಾ? ಕೊಡ್ಲೇಬೇಕು. ಹತ್ರ ಬಾ, ಕೊಡ್ತೀನಿ. ಬೇಡಪ್ಪ, ನಾವಿಲ್ಲೇ ಇರ್ತೀವಿ, ಅಲ್ಲಿಂದನೇ ಹೇಳು. ಇಲ್ಲಿಂದ ಕೊಡಕ್ಕಾಗಲ್ಲ. ಯಾಕೆ? ಯಾಕ? ನೀನೊಬ್ಬ ಬುದ್ದು, ಅದಕ್ಕೆ. ನಿಜವಾಗ್ಲೂ ನೀನ್ ಬುದ್ಧುನೆ. ಯಾಕೆ ಮೇಡಮ್, ಅಂತ ದೊಡ್ಡ ಕೆಲಸ ಏನ್ ಮಾಡಿದೀವಿ? ನಿಮ್ಮನ್ನ ಮದುವೆ ಆಗೋದು ಬಿಟ್ಟು. ಏನೋ
ನನ್ನ ಮದ್ವೆ ಮಾಡ್ಕೊಂಡಿದ್ದು ದಡ್ ಕೆಲ್ಸನಾ? ಮತ್ತೇನ್ ಬುದ್ಧಿವಂತಿಕೆನಾ? ನಿನ್ನ ನಗಕ್ಕೊಂಡ್ ಚೆನ್ನಾಗಿ ಬರುತ್ತೆ ನಿನಗೆ. ಓಡಾಡ್ಬೇಕಾರೆ ಆ ಕಡೆ ಈ ಕಡೆ ನೋಡ್ಕೊಂಡು ಓಡಾಡ್ಬೇಕು, ನೇರ ಹೋಗಿ ನೇರ ಬರೋದಲ್ಲ. ಈಗ ನಾನು ಏನ್ ನೋಡ್ಬೇಕು ಅದನ್ನ ಹೇಳಿ.